ಅತಿಯಾದ ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ರೈತರು ಕಂಗಾಲಾಗಿದ್ದಾರೆ. ಕಾರಣ ತಾವು ಬೆಳೆದಿರುವಂತಹ ಬೆಳೆಗಳೆಲ್ಲ ಮಳೆಗೆ ಹಾನಿಯಾಗಿರೋದ್ರಿಂದ ಇವತ್ತು ಕಲಬುರಗಿ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ ರೈತ ಪರ ಸಂಘಟನೆಯವರು. ಬೆಳಗ್ಗೆ ಬೀದಿಗಿಳಿದು ಪ್ರತಿಭಟನೆ ನಡೆಸೋದಕ್ಕೆ ರೈತರು ಮುಂದಾಗಿದ್ದಾರೆ. ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಪ್ರವಾಹದಿಂದ ಮುಳುಗೋಗಿರುವ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಜಗತ್ ವೃತ್ತದಲ್ಲಿ ಜಮಾವಣೆಗೊಳ್ಳಲಿರುವ ಹೋರಾಟಗಾರರು ಮಧ್ಯಾಹ್ನ 1 ಗಂಟೆ ಬಳಿಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದೆ. ಈಗಾಗಲೇ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಹಸಿ ಪಡ್ಕಾಲ್ ಘೋಷಣೆ ಮಾಡಬೇಕು. ಜಾಣ ಕೂಡರಂತೆ ವರ್ತಿಸತಕ್ಕಂತ ಸರ್ಕಾರದ ನೀತಿ ಖಂಡಿಸಿ ಕಲಬುರಗಿ ಬಂದ್ ನಡೀತಾ ಇದೆ. ರಾಷ್ಟ್ರ ವಿಪತ್ತು ತುರ್ತು ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರನ್ನ ಘೋಷಣೆ ಮಾಡಬೇಕು. ರಾಷ್ಟ್ರ ವಿಪತ್ತು ಪರಿಹಾರ ಘೋಷಣೆ ಮಾಡಬೇಕು. ಮತ್ತೆ ನದಿಗಳ ನೀರಿನಿಂದ ಮುಳುಗಡೆ ಪ್ರದೇಶ ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರನ್ನ ಕೊಡಬೇಕು. ಹಿಂಗಾರು ಬಿತ್ತನೆಗಾಗಿ ಉಚಿತ ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬೀದರ್ ಆಗಿರ್ಬೋದು, ಸಂಪೂರ್ಣ ಎಲ್ಲಾ ಬೆಳೆಗಳು ಕೊಚ್ಕೊಂಡು ಹೋಗದ. ತಕ್ಷಣ ಪರಿಹಾರದನ್ನ ವೈಮಾನಿಕ ಸಮೀಕ್ಷೆನೂ ಮಾಡಿ ಹೋಗಿದ್ರಿ. ಮಷೀನ್ ಮುಖಾಂತರ, ಡ್ರೋನ್ ಮುಖಾಂತರ ಒಂದಿನ ಸಮೀಕ್ಷೆ ಮುಗಿಸಬಹುದಾಗಿತ್ತು. ನಿಮ್ಮ ತಿಂಗಳಾನುಗಟ್ಟಲೆ ಸಮೀಕ್ಷೆ ಯಾಕೆ ಬೇಕಂತ ಸರ್ಕಾರಗಳು ಪ್ರಶ್ನೆ ಮಾಡ್ತಾ ಇದ್ದೇವೆ. ಸರ್ಕಾರದ ಧೋರಣೆ, ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು, ಕೇಂದ್ರ ಸಚಿವರಂತೂ ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಅದರೋ ಇಲ್ಲೋ ಕೃಷಿ ಸಚಿವರು ಲಕ್ಷಾಂತರ ರೈತರ ಕುಟುಂಬಗಳು ನಾಶ ಆಗೋಗಿವೆ, ರೈತರು ಆತ್ಮಹತ್ಯೆ ಆಗಿದ್ದಾವೆ, ಸಾಲ ಆಗೋಗಿದೆ. ಎಲ್ಲ ಗೊಬ್ಬರ ಬೀಜ ಒಬ್ಬೊಬ್ಬರು ರೈತರು 5,500 10 ಲಕ್ಷ ರೂಪಾಯಿ ಹೊಲಗಳಿಗೆ ಬಿತ್ತನೆ ಮಾಡಿದರೆ ಎಲ್ಲ ಮಣ್ಣಲ್ಲಿ ಕೊಚ್ಕೊಂಡು ಹೋಗಿದೆ.